ಏನಪ್ಪ ಸಿದ್ಲಿಂಗ, ಏನು ಮಾಡ್ತಾ ಇದ್ದೀರೋ? ಏನಿಲ್ಲ ಕಣಣ್ಣ, ನಮ್ಮ ಹುಡುಗನ ಈಗಿನ ಹೋಗಿ ಮನಗಿಸ್ದೆ. ನಮ್ಮ ಅಮ್ಮ ಅಡುಗೆ ಮಾಡ್ತಾ ಇದ್ದಾಳೆ ಮಧ್ಯಾಹ್ನ. ಉಣ್ಬೇಕಿನ್ನ ನಾವು ಉಂಡಿಲ್ ಬಾ. ಅವ್ನು ಬೇರೆ ಇರ್ತಾನಲ್ಲ, ಒಂದಿಟ್ಟು ಲೇಟ್ ಆಗುತ್ತೆ ಅಡುಗೆ ಪಡ್ಗೆ ಮಾಡೋಕ್ಕೆ. ಬಾ ಮುಂಜಾನೆಯ, ಯಾಕೆ ಬಂದೆ? ಬಾ ಕೂತ್ಕ ಬಾ. ನಾನು ಆತ ಮಾತಾಡ್ಬೇಕಾಯ್ತಪ್ಪ, ಅದಕ್ಕೆ ಬಂದೆ. ನೀನು ಇದೆಯೋ ಇಲ್ವೋ ಅಂದ್ಕೊಂಡು ಬಂದು ಹೆಂಗೆ ಇದೆಯತ್ತ ನಿಮ್ಮ ಅಣ್ಣಯ್ಯ ಏನೋ ಹೊಲ ಮಾರ್ತಾನಂತೆ. ಬೇರೆಯವ್ರಿಗೆ ಯಾರ್ಗ ಹೇಳೋರು ಅಂತಪ್ಪ ಬರೋಕ್ಕೆ 5 ಎಕರೆನೂ ಕೊಡ್ತೀವಿ ಅಂತ ಹೇಳ್ತಿದ್ದ ನಿಮ್ಮ ಅಣ್ಣಯ್ಯ. ಮಾರ್ತಾರಂತೆ. ಅಯ್ಯೋ ದೇವ್ರಿ, ಹೊಲ ಮಾರೋ ಅಂಥದ್ದು ಏನಾಗೈತೆ? ಯಾಕೆ ಮಾರ್ತಾರತ್ತು? ಮಾರಬಾರ್ದು. ಕೈಯಾಗೆ ಹುಡುಗರು ಇದ್ದಾವೆ 2. 2 ಹುಡುಗರು ಇದ್ದಾವೆ. ಮುಂದೆ ಹೆಂಗೆ ಆಗ್ತಿದ್ರೆ ಮಾಡ್ಕೊಂಡು ಉಣ್ತಾರೆ. ಏನು ಸೀಮೆತಲಿನೇ ಬೆಳಿಲಿ ಹೇಳಿ, ಮುಂದೆ ಒಂದಿನ ಅಚ್ಚುಕಟ್ಟು ಮಾಡಿಸ್ಕೊಂತಾರೆ. ಯಾಕೆ ಮಾರ್ತಾರಂತಣ್ಣ? ಮಾರಬೇಡ್ರಿ ಏನು? ಇಲ್ಲ, ನಿಮ್ಮ ಅಣ್ಣ ಯಾರ್ದೋ ಕೊಡ್ತೀವಿ, ಬೆಂಗಳೂರವ್ರು ಯಾರೋ ಬರ್ತಾರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳೋದಿದ್ದ. ಸುಮ್ಮನೆ ಈಗಳಪ್ಪ ಯಾರ್ಯಾರು ಬಂದು ಕೂತ್ಕೊಂಡ್ರಿ ಆಗಲ್ಲ. ಸುಮ್ಮನೆ ನಿನ್ಗೂ ಅವ್ರಿಗೂ ಜಗಳ ತಂದಿಕ್ಕಾಗಿನ ಅವರು ಬೇರೆಯವ್ರಿಗೆ ಮಾರ್ತಾ ಇದ್ದಾರೆ. ಅದಕ್ಕೇ ನೀನು ಸುಮ್ಮನೆ ನೀನೇ ತಾಕ, ನಿಮ್ಮ ಅಣ್ಣ ಇಂಥ ಕೇಳಿ ಮಾತಾಡಿ ಒಂದಿಟ್ಟಕ್ಕೆ ನೀನೇ ತಗೊಳಪ್ಪ. ಅಲ್ಲ, ನಮ್ಗೆ ಯಾತಕ್ಕೆ ಕೊಟ್ಟಾರೆ ಹೇಳೋರು? ನಮ್ಗೇನು ಕೊಡಲ್ಲಪ್ಪ. ನಮಗೆ ಅವರು ಕೊಡಲ್ಲ. ನಮ್ಮ ತಗ ಅಷ್ಟೊಂದು ದುಡ್ಡು ಇಲ್ಲ ಕಣ. 5 ಎಕರೆ ಹೊಲ ತಗೊಂಡು ನಮ್ಮ ತಗೆಲ್ಲ ಇದ್ದು ದುಡ್ಡು. ಯಾರ್ಯಾರು ಬಂದು ಕೂತ್ಕೊಂಡ್ರೆ ನೀವು ಅವರು ಒಯ್ದಾಡಬೇಕಾಗುತ್ತೆ. ನಿಮಗೆ ಜಗಳ ತಂದಿಕ್ಬೇಕಂತಲೇ ಹಿಂಗೆ ಮಾಡ್ತಾ ಇದ್ದಾಳೆ. ಅಯ್ಯಮ್ಮ ರಾಜಮ್ಮನ ತಂಗಿ ಇದ್ದಾಳಲ್ಲ ಅವಳು ರಂಗಮ್ಮ, ಅವಳೇ ಎಲ್ಲ ಕಿತಾಪತಿ. ಅವಳು ಯಾರೋ ಬೆಂಗಳೂರವ್ರನ್ನ ಯಾರನ್ನ ಕರೆಸ್ತಾ ಇದ್ದಾಳಂತೆ, ಅವ್ರಿಗೆ ಕೊಡ್ತಾರಂತಪ್ಪ. ನಾನು ಅದಕ್ಕೆ ನೀನು ತಾಣಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಏನು ಬೇಡ ಏನೋ, ನಮ್ದೆ ನಮಗೆ ಬಂದಿರೋದು ನಾವು ಮಾಡ್ಕೊಂಡ್ರೆ ಸಾಕದಿ. ಆಕೆ ಬೇರೆಯವ್ರಿಗೆ ಕೊಡ್ಲೋಡ್ ಬಿಡು. ಅವರೇ ಬಂದರೆ ನಾವೇನು ಮಾಡೋಣ? ಅವ್ರ ಹೊಲ್ದಾಗ ಅವ್ರು ಇರ್ತಾರೆ, ನಮ್ಮ ಹೊಲ್ದಾಗ ನಾವು ಇರ್ತೀವಿ. ಅದೇನೋ ಒಂದಿಟ್ಟು ಇದು ಮಾಡ್ತಾರೆ ಬೇರೆಯವರು. ಬಂದಾರ್ದೇನೆ ಜೋರಾಗುತ್ತೆ. ಏನೇ ಅಂದ್ರೂ ನಮ್ಮ ಪಾಡಿಗೆ ನಾವಿರ್ತೀವಿ, ಅವ್ರ ಪಾಡಿಗೆ ನಾವಿರ್ತಾರೆ. ಅಷ್ಟೇ, ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಅದ್ಯಾಕೆ ನಮ್ಮ ಮೇಲೆ ಸುಮ್ಮನೆ ಏನಕ್ಕೆ ಅವರು ಗಲಾಟೆ ಮಾಡೋದಾಗಲಿ ಅದೆಲ್ಲ ಮಾಡಿಕೊಡ್ದು. ಅದ್ಯಾಕೆ ಮಾಡ್ತಾರೆ? ಓಡಾಡೋ ದಾರಿ ಎಲ್ಲ ಬಿಡಿಸ್ಕೊಂಡು ಎಲ್ಲ ದಾರಿ ಐತೆ ಹೊಲ್ತಕ್ಕೆ ಹೋಗೋದಕ್ಕೂ ಎಲ್ಲ ನಮ್ಮ ಹೇಳಿ ಇನ್ನೇನು ನಮ್ಮ ಹೊಲ್ ತಗಸಿನೇ ಹೋಗ್ಬೇಕು. ಅವರು ನಮ್ಮ ತಾಗಿ ಇರುತ್ತೆ ಬೀಗಿ. ನಮ್ಗೇನು ಅವ್ರೇನು ತೊಂದರೆ ಮಾಡೋಂಗಿಲ್ಲ ಕಣ್ಣಣ್ಣ. ನಮ್ಮ ಬ್ಯಾರ್ಯಾರ್ದು ಬೋಲ್ಜೋರು, ಅದಕ್ಕಾಗಿನ ಓಟು ಸಮಸ್ಯೆಗಳು ಬೇಡ. ಅದಕ್ಕೆ ನೀವೇ ತಾಣಿದ್ರೆ ಚೆನ್ನಾಗಿರ್ತಿತ್ತು ಅಂತ ನಾನು ತಾಗಿ ಎಲ್ಲಣ್ಣ ದುಡ್ಡು ಆಟನ್ ದುಡ್ಡು 5 ಎಕರೆ ತಾಮ ಒಟ್ಟು ಎಲ್ಲ ಐತಣ್ಣ. ಇಲ್ಲ ನನ್ನ ತಾಗ 5 ಎಕರೆ ತಾಮ ಒಟ್ಟು ದುಡ್ಡು ಇದ್ದಿದ್ರೆ ನಾನು ಇನ್ಯಾಕೆ ಬೇರೆ ಬಿಟ್ಕೊಡ್ತಿದ್ದೆ, ನಾನೇ ತಾಂಬ್ತಿದ್ದೇನೆ ಅಂತ ದುಡ್ಡು ಇಲ್ಲ. ಅವರು ಕಾರದು ತಗೊಂಬಂದಿರೋದು ಸಾಲ ಐತಂತೆ. ಒಂದು 15 ಲಕ್ಷ. ಒಂದು 15 ಲಕ್ಷ ಕೊಟ್ಟು ನೀನೇ ತಕ್ಕ 1 ಎಕರೆ ತಗೊಂಡು ಮಾಡಿಸ್ಕೇನು ಉಳ್ದಿರತ್ತೀರ. ಅವ್ರಿಗೆ ಇರಲಿ, ಹುಡುಗರು ಮಕ್ಕಳು ಇದ್ದಾವೆ. ಅಯ್ಯೋ, ನಮಗೆ ಆತ ಕೊಟ್ಟವರು ಅಯ್ಯಮ್ಮ ನಮಗೆ ಹೆಂಗ ಮುತ್ತಂತ ನೋಡೋಣ. ಮಾಟ ಮಂತ್ರ ಮಾಡಿಸವ್ರೆ ಇವರೇನೇ ನಮ್ಮ ಹುಡುಗರಿಗೆ, ನಮ್ಮ ಮನೆಗೆಲ್ಲ ಹಾಳಾಗಿ ಹೋಗ್ಲಿ ಅಂತ ಮಾಟ ಮಂತ್ರ ಮಾಡಿಸವ್ರೆ ಎಂಬುತ್ತಿ. ನನಗೆ ಇವಾಗ ಹೊಲ ಮಾರ್ತಾರೆ ಎಂಬ ವಿಷಯ ಕೇಳಿದೆ ನನಗೆ ಬೋಲ್ ಬೇಜಾರಾಗ್ತೈತಿ. ನಮ್ಮಪ್ಪನಲ್ಲ, ನಮ್ಮಪ್ಪ ಸಂಪಾದನೆ ಮಾಡಿದ್ದ ನೋಡಪ್ಪ, ಮಾರ್ಕೊಂಡು ತಿಂತಾ ಇದೀವಿ ಇವತ್ತು ಅಂತ ಹೇಳಿ ಬೇಜಾರಾಗುತ್ತೆ. ಇವತ್ತು ಮಾರಬಾರ್ದಣ್ಣ. ಹುಡುಗರು ಇದ್ದಾವೆ 2 ಹುಡುಗರು. ನಾಳೆ ಹೊತ್ನಾಗ ಅವ್ರಿಗೆ ಆಸ್ತಿ ಇಲ್ದಂಗೆ ಆಗುತ್ತೆ. ನಾವು ಉಳಿಸ್ಕೊಂಡು ಹೋದ್ರೆ, ನಮ್ಮ ಅಪ್ಪ ಉಳಿಸ್ಕೊಂಬಂದಿದ್ದು ನಾವು ಉಳಿಸ್ಕೊಂಡು ಹೋದ್ರೆ ಒಂದು ಬೆಲೆ ಗೌರವ ಇರುತ್ತೆ ನೋಡಿ. ಇವತ್ತು ಮಾರಿರೆ ಅವ್ರ ಅಣ್ಣ ಮಾರ್ದ ಅಂತಾರೆ ನಮ್ಮನ್ನು. ಮಾರಬಾರ್ದು ಕಣಣ್ಣ. ಅವ್ರು ಉಳಿಸ್ಕೊಂಡು ಹೋಗ್ಬೇಕು. ನಾವು ಹಿಂಗೆ ಒಳ್ಳೇದು ಯೋಚನೆ ಮಾಡ್ತೀವಣ್ಣ. ನಾವು ಒಳ್ಳೇದು ಯೋಚನೆ ಮಾಡಿರೂ ಅವರು ಹೆಂಗೆ ಅಂತಾರೆ ಅಂದರೆ ನಿಜವಾಗ್ಲೂ ನನ್ನ ಮಾಟ ಮಂತ್ರ ಮಾಡಿಸಿವನೇ ಅಂತಾರೆ. ನಾವು ಇಲ್ಲೋ ಆಗಲಿಲ್ಲ ಅಂದರೂ ಮಾತಾಡಿಸ್ಲಿಲ್ಲ ಅಂದರೂ ನಾವು ಅಂತ ಮಾತ್ರ ಮಾಡೋಕ್ಕೆ ಹೋಗಲ್ಲಣ್ಣ. ದೇವರು ಇದನ್ನು ಪರಮಾತ್ಮ ನೋಡ್ತಾನೆ. ನಾನು ಇನ್ನೂ ಆ ಹುಡುಗರ ಮಕ್ಳಿಗೆ ಅವರು ಒಳ್ಳೇದು ಮಾಡಲಿ, ಆಸ್ತಿ ಮಾಡಲಿ ಅಂತಲೇ ಅಂತೀನಿ ಹೊರ್ತು ನಾನು ಹಿಂಗೆ ಮಾಡಲ್ಲ. ತಿರೋ ಮಾರಬೇಡ್ರಿ ಅನ್ನೋಣ. ತಿರೋ ಒಂದು ಬೋರ್ ಪಾಯಿಂಟ್ ಮಾಡಿಕೊಡ್ತೀನಿ ಅಂತ, ಬೋರ್ ಆಕ್ಷನ್ ಏನೋ ಒಂದು ಮಾಡಲಿ. ಅದೇ ಅವ್ರು ಇವಾಗ ಅದಕ್ಕೇನೆ ನೀರಿಲ್ಲ, ಇನ್ನೇನು ಮಾಡ್ತೀನಿ ಅಂತ ನಿಮ್ಮ ಅಣ್ಣ ಗೋಳ ಆಡ್ತಿತ್ತು ಪಾಪ. ಅದಕ್ಕೇ ನಾವು ಸುಮ್ಮನೆ ಮಾರಬೇಡ ಕಣ. ಯಾಕೆ 2 ಹುಡುಗರು ಇದ್ದಾವೆ, 2 ಗಂಡು ಹುಡುಗರು ಕೈಯಾಗೆ ಮಾರಬೇಡ ಅಂತ ನಾನು. ಇನ್ನೇನು ಮಾಡೋಣ, ನೀರಿಲ್ಲ, ಸೀಮೆ ಜಲ್ಲಿ ಬೆಳೆದೈತಿ ಅಂತ ಪಾಯಿಂಟ್ ಮಾಡಿಕೊಡ್ತೀನಪ್ಪ. ಅದನ್ನ ಹೊಲ ಎಲ್ಲ ಅಚ್ಚುಕಟ್ಟು ಮಾಡ್ಸಕ್ಕೆ ಅವಳು. ಇನ್ನೇನು ಮಾಡೋಣ, ಹೊಲ ಮಾರ್ತಾರೆ ಅಂದರೆ ಬೇಜಾರಾಗುತ್ತೆ. ನಮ್ಮ ಅಪ್ಪ ಸಂಪಾದನೆ ಮಾಡ್ರ ಹೊಲನ ಮಾರ್ತಾರೆ ಅಂದರೆ ಬೇಜಾರಾದಂಗೆ ಆಗುತ್ತೆ. ನಮ್ಮ ಅಪ್ಪ ಎಷ್ಟು ಕಷ್ಟಪಟ್ಟು ಮಾಡಿವ್ರು. ಅವ್ರು ಉಳಿಸ್ಕೊಂಡು ಹೋಗಿರೋ ಮೇಲೆ ನಾವು ಉಳಿಸ್ಕೊಂಡು ಹೋಗ್ಬೇಕಲ್ಲಣ್ಣ. ಅವ್ರು ಎಷ್ಟು ಕಷ್ಟಪಟ್ಟು ಮಾಡ್ಯವ್ರೆ. ಮಾರ್ಕೆಂಡ್ ತಿನ್ನಬಾರ್ದೇನೋ. ಮಾರ್ಕೆಂಡ್ ತಿನ್ನಬಾರ್ದು. ಅದಕ್ಕೇ ಹೇಳು, ಒಂದು ಬೋರ್ ಪಾಯಿಂಟ್ ಮಾಡಿಕೊಡ್ತೀನಿ. ಬೋರ್ ಹಾಕ್ಸಿ ಅಡಿಕೆ ಗಿಡ ಇಕ್ಕಲಿ ನಾನು. ಅವ್ರವಾಗ ಹಂಗೆಲ್ಲ ನಾನು ಜಂಬ ಮಾಡೋರಲ್ಲ, ಅದಕ್ಕೆ ಮಾಡಿಕೊಡ್ಲಿಲ್ಲ ಕಣಣ್ಣ. ಮಾಡಿಕೊಡ್ತೀನಿ. ಹೇಳು, ಬೋರ್ ಪಾಯಿಂಟ್ ಮಾಡಿಕೊಡ್ತಾನೆ ಅಂತ ಹೇಳಿ. ಸುಮ್ಕಿರು. ಈಗ ನಾವು ಹೇಳಕ್ಕೆ ಹೋದ್ರೆ ಅವಳು ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನಿಮ್ಮ ಅತ್ತಿಗೆ. ಇವಾಗ ಏನಾನ ಹೇಳಕ್ಕೆ ಹೋಗು, ನಿನ್ನೆ ಉಗುಳ್ತಾಳೆ. ಹೋಗೋ, ಈಗ ಬಂದಿದ್ಯಾ, ಈಗ ಪಾಯಿಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಬಂದಿದ್ಯಾ. ಮರ್ಯಾದೆ ಇಲ್ಲನು. ಅವ ಮಾತ್ರ ಮಾಡ್ಕೊಡ್ಲಿಲ್ಲ, ಎಲ್ಲ ಹಾಳಾದಾಗ ಇವಾಗ ಮಾಡ್ಕೊಡಕ್ಕೆ ಬಂದವನಿ ಅಂತ ನಿಂತಾನಂತ ಬೈದು ಬಿಡ್ತಾಳೆ ಅವಳು. ಸುಮ್ಮನಿರು, ಕಟ್ಟುಕಾರ ಇಲ್ದಂಗೆ ಬೈತಾಳೆ ಅವಳು. ಮೊದಲೇ ಬಾಯಿ ಸರಿ ಇಲ್ಲ. ಏನೋ ಮಂಜಣ್ಣ, ಏನೋ ಸಿದ್ಲಿಂಗ್ ಅಂತ ಮಾತಾಡ್ತಾ ಇದೀಯಾ? ಏನಿಲ್ಲ ಕಣ ಮುಂಜಾನೆ. ಅದೇನೇ ಇವರು ಹೊಲ ಮಾರ್ತೀವಿ ಅಂದರು ಚಂಬಲಿಂಗಣ್ಣ ಇರು. ಅದಕ್ಕೆ ನಿಮ್ಮ ಅಣ್ಣ ಇರು ಹೊಲ ಮಾರ್ತಾರಂತ ನೀನು ತಾಳಪ್ಪಂದೇನು ಅಂತ ಆಟಂ ಬಂಡವಾಳ ಇಲ್ಲ ಕಣ್ಣಣ್ಣ ಅಂತ ಹೇಳ್ತಾವ್ನು.
ಕೋಟಿಗಟ್ಟಲೆ ಎಲ್ಲ ನಾವು ಹೊಂದ್ಸೋಕ್ಕಾಗುತ್ತೆ ಅಣ್ಣ. ಏನೋ ಒಂಚೂರಿ ಒಂದು 10 ಲಕ್ಷ 15 ಲಕ್ಷ ದುಡ್ಡು ಹೊಂದಿಸ್ಬೋದು, ಅಷ್ಟು ಬಿಟ್ಟರೆ ನಮ್ಮ ಕೈಲಿ ಆಗಲ್ಲ ಆಟೋ ಒಂದು ಹೊಂದ್ಸಕ್ಕೆ. ಎಲ್ಲ ಆಗುತ್ತಣ್ಣ. ಅವ್ರು ಇವಾಗ ನೀನು ತೊಂದರೆ ಮಾಡಬೇಕು ಅಂತಲೇ ಹಿಂಗೆ ಮಾಡ್ತಾ ಇದ್ದಾರೆ. ಅಯ್ಯೋ ನಾವು ಒಬ್ರಿಗೆ ತೊಂದರೆ ಮಾಡಕ್ಕೆ ಹೋದ್ರೆ ನಮಗೆ ತೊಂದರೆ ಮಾಡೋರು ಉಟ್ಕೊಂತಾರೆ ಬಿಡೋಣ. ಅವ್ರು ನಮಗೆ ತೊಂದರೆ ಮಾಡ್ಬೇಕು ಅಂತ ಬಂದರೆ ಅಷ್ಟೇ, ಅವ್ರಿಗೂ ಇನ್ನೊಂದು ಆಗುತ್ತೆ. ತೊಂದರೆ ಮಾಡ್ಬೇಕಂತ ಬೇರೆಯವ್ರಿಗೆ ಕೊಟ್ಟರೆ ನಾವೇನು ಮಾಡೋಣ? ನಮ್ಮಲ್ದಾಗ ನಾವಿರ್ತೀವಿ, ನಮ್ದೆಲ್ಲ ಎಲ್ಲೂ ಹೋಗಲ್ಲ. ಅವರು ಏನು ಮಾಡ್ಬೇಕು ಅದನ್ನ ಮಾಡ್ಲೇಳು, ನಾವೇನು ತಲೆ ಕೆಡಿಸ್ಕೊಂಬಲ್ಲ. ಅಷ್ಟೇ, ನಾವೇನಣ್ಣ ಹೊಲ ತಮ್ಮಕ್ಕಂತೂ ಆಗಲ್ಲ. 5 ಎಕರೆ ಹೊಲ ತಗೋಬೇಕಂದ್ರೆ ಸುಮ್ಮನೆ ಅಲ್ಲ. ಇವಾಗ ನನ್ನ ಕೈಲಂತೂ ಆಗಲ್ಲ. ನಮಗೆಲ್ಲೂ ಹೋಗಲ್ಲ. ನಮ್ಮ ಹೊಲ್ದಾಗ ನಾವು ಇರ್ತೀವಿ. ತೊಂದರೆ ಮಾಡ್ಬೇಕು ಅಂತ ಇದನ್ನ ಮಾಡಬೇಕು ಅಂತ ಮಾಡಿರೇ ಮಾಡಲೇಳಣ್ಣ. ಮಾಡಲೇಳು. ನಮಗೇನು ದೇವ್ರು ಇದನ್ನು ಪರಮಾತ್ಮ ನೋಡ್ಕೊಂತಾನೆ. ಅವ್ರು ನಮಗೆ ತೊಂದರೆ ಮಾಡ್ಬೇಕು ಅಂತ ಹೋದ್ರೆ ಅವ್ರಿಗೆ ಇನ್ನೊಂದು ಹುಟ್ಕೊಂತಾರೆ, ಇನ್ನೊಬ್ರು ತೊಂದರೆ ಮಾಡೋರು ಹುಟ್ಕೊಂತಾರೆ, ಮ್ಯಾಲೊಬ್ಬ ನೋಡ್ತಿರ್ತಾನೆ. ಮಾಡಲೇಬೇಕು ಅಂತ ಮಾಡಿರಿ ಏನು ಮಾಡೋಕ್ಕಾಗುತ್ತೆ ಹೇಳೋಣ? ಯಾರೇನೋ ಹಿಡ್ಕೊಂಬಕ್ಕಾಗುತ್ತಾ? ಮಾಡಲೇಳು. ನಮಗೆ ದೇವ್ರ ಇದ್ದಾನೆ ಅಷ್ಟೇ. ಅಂದರೆ ಬ್ಯಾರ್ಯಾರು ಬಂದರೆ ಒಟ್ಟು ಗುದ್ದಾಟ, ಅಕ್ಕಪಕ್ಕದಾಗೆ ಇಟ್ಟಿಟ್ಕೊಂಡು ಕೇಣಿ ಸಾಣಿ. ಅಯ್ಯೋ ನಮ್ಮಲ್ದಾಗ ಹೊರ್ಕೊಂಡು ಹೋದ, ಅದು ಬಂತು ಇದು ಬಂತು, ಅಲ್ಲ ಇದು ಮಾಡಿರು. ಅಯ್ಯೋ ಇಲ್ಲದೇನೋ ಅಕ್ಕಪಕ್ಕ ಮನೆ ತಗಳಾಗಲಿ ಅಕ್ಕಪಕ್ಕದ ಹೊಲ್ದಾಗಲಾಗಲಿ ಯಾವಾಗ್ಲೂ ಒಂದು ಜಗಳ ಇದ್ದಿದ್ದೇನೆ. ಅದಕ್ಕೆ ನೀನು ಒಂದಿಟ್ಟು ನೋಡಿ ಏನಾನ ನಿನಗೆ ಬೇಕಾದಂಥರಿಗೆ ಯಾರಿಗಾನ ಕೊಡ್ಸು. ಇಲ್ಲೇನು ಅಯ್ಯೋ ಯಾಕೆ ನಾವು ಯಾವ ಸವಸಕ್ಕೂ ಹೋಗಲ್ಲ ಕಣಕ್ಕ. ನಮ್ಮ ಪಾಡಿಗೆ ನಾವು ಇರ್ತೀವಿ. ನಮ್ದೆಲ್ಲ ಎತ್ತ ಹೋಗಲ್ವಲ್ಲಕ್ಕ. ನಮ್ದೆಲ್ಲ ನನಗೆ ಇದ್ದೇ ಇರುತ್ತೆ. ನಂದೇನೈತೆ, ನಂದೇನು ಭಾಗಕ್ಕೆ ಬಂದೈತೆ, ನಂದೇನು ಆಳುತ್ತೆ ಅದು ಇದ್ದೇ ಇರುತ್ತೆ. ಅದು ಏನು ಮಾಡೋರು ಅದು ಏನು ಮಾಡ್ತಾರೆ ಮಾಡಲಿ. ಅದು ಯಾರು ಬರ್ತಾರೋ ಬಂದು ಅಷ್ಟೇ. ಅವ್ರು ಹಂಗೆ ಮಾಡ್ಬೇಕು ಅಂಬೋದಿದ್ರೆ ಮಾಡಲಿ. ನನ್ನ ತಲೆ ಕೆಡಿಸಮಲಕ್ಕ. ನನ್ನ ಕೈಲಂತೂ ತಾಮಲ್ಲ. ನಾವು ಇರೋದು ಹೇಳ್ತೀವಿ. ಈಗ ನಂದು ಎಷ್ಟು ನನ್ನ ಕೆಪಾಸಿಟಿ ಐತೆ ನಾನು ಹೇಳ್ಬೋದು ಅಷ್ಟೇ. ನನಗೀಗ ಇಷ್ಟು ಒಂದು 10-15 ಲಕ್ಷಕ್ಕೆ ಬೇಕಾದ್ರೆ ನಾನು ಸಾಲ ಫಲ ಮಾಡಿ ಏನೋ ತಗೋಬೋದು ಅಷ್ಟೇ. ಕೋಟಿಗಟ್ಟಲೆ ಅಂದ್ರೆ ನನ್ನ ಕೈ ಆಗಲ್ಲ. ನಾನು ಅದನ್ನ ಮಾರಬೇಕಾಗುತ್ತೆ ಅಷ್ಟೇ. ಪಾಪಗೆ ಒಂದೊಂದ್ಸತಿ ಚೆನ್ನಾಗಿಲ್ದಂಗೆ ಆಗುತ್ತೆ. ಆಸ್ಪತ್ರೆಗೆ ಇಕ್ಕಿವಿ, ಒಟ್ಟು ದುಡ್ಡು ಮನೆಯೆಲ್ಲ ರಿಪೇರಿ ಮಾಡಿಸಿವಿ. ಹಿಂಗೇನೆ ನಮ್ಮ ತಗೇನಿಲ್ಲ ಕಣಕ. ಅದಕ್ಕಾಗಿ ಒಟ್ಟಿನಲ್ಲಿ ನೆಮ್ಮದಿಯಾಗಿ ಒಯ್ದೀವಿ. ದುಡ್ಡಿಲ್ಲ ಅಂದರು ನಮ್ಮ ಅಯ್ಯಪ್ಪ ನಿಂಗೆ ಯಾವಾಗನೋ ಬೋರು ಪಾರು ಪಾಯಿಂಟ್ ಮಾಡಕ್ಕೆ ಕರೀತಾರೆ. ಅದೇ ದುಡ್ಡನ್ನ ಜೀವನ ಮಾಡ್ತೀವಿ. ತಾಟಕ್ಕೆ ಪಾಟದ ದುಡ್ಡು ಉಳಿಸ್ಕೊಂಡು ನಂಬ್ತಿದ್ವಿ ಅಷ್ಟೇ. ಕೊಟ್ಟಿದ್ರೆ ಬೇಕಾದ್ರೆ ಒಂದು ಎಕರೆ ಅಂತಿದ್ವಿ. ಬಿಡು ಅಯ್ಯಮ್ಮಂತಾಗ ಯಾರು ಕೇಳ್ತಾರೆ? ಅಯ್ಯಮ್ಮ ಯೋಸ್ ಮಾತಾಡ್ತಾಳೆ ಹಂಗೆ ಬಾಯಿಗೆ ಬಂದಂಗೆ. ಅವಳ್ತ ಕೇಳಿ ಅನ್ನಿಸ್ಕೊಂಡು ಅವಳ್ತಾಗೆಲ್ಲ ಏನು ತೀರ್ಗ ನಾವು ದುಡ್ಡು ಕೊಡ್ತಾ ಅಂದ್ರೂ ನಾವು ಕೊಟ್ವಿ ಎಂಬುದು ಬೇಡ. ಯಾಕೆ ಅವ್ರ ಸವಾಸನೆ ಬೇಡ, ನಾವು ಅವ್ರ ಸವಾಸನೆ ಬೇಡ ಅಂತೇಳಿ ನಮ್ಮ ಪಾಡಿಗೆ ನಾವು ಇರೋಣ ಅಂತ ನಾವು ನಮ್ಮ ಅಯ್ಯಪ್ಪ ನಿರ್ಧಾರ ಮಾಡಿದ್ವಿ. ನಾವು ಅವ್ರ ಸವಾಸಕ್ಕೆ ಹೋಗೋದೇ ಇಲ್ಲ, ಏನಾನ ಮಾಡ್ಕೊಂಬ್ಲಿ. ಏನು ಮಾಡೋಕ್ಕಾಗುತ್ತಪ್ಪ ಹಿಂಗಂದ್ರೆ. ಬಿಡತ್ತ ಇನ್ನೇನು ಬೇರೆಯವ್ರಿಗೆ ಕೊಟ್ಟರು ಕೊಡಿ. ತೊಂದರೆ ಮಾಡ್ಬೇಕಂತ ಬೇರೆಯವ್ರಿಗೆ ಹೊಲ ಕೊಡ್ತಾ ಇದ್ದಾರಂತೆ. ಕೊಡ್ಲೇಳು. ನನ್ನ ಕೈಲಂತೂ ತಾಮಕ್ಕಾಗಲ್ಲ. ಇರೋದು ಹೇಳ್ತೀನಿ. ಹಿಂಗೊಂದು ಕೋಟಿಗಟ್ಟಲೆ ಹೊಲ ಅಂದ್ರೆ ನಾನೇನು ಕೋಟಿಗಟ್ಟಲೆ ಬದುಕಿರೋ ಅಂತ ನಲ್ಲ ಮನುಷ್ಯ ಅಲ್ಲ ನಾನು. ಅವ್ರು ನಮಗೆ ತೊಂದರೆ ಮಾಡ್ಬೇಕಂತ ಮಾಡಿದರೆ ಅವ್ರಿಗೂ ಒಂದಲ್ಲ ಒಂದಿನ ಇನ್ನೊಬ್ರು ತೊಂದರೆ ಮಾಡೋರು ಹುಟ್ಕೊಂತಾರೆ. ನಾನೊಬ್ರನ್ನ ಕೆಡಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಇದ್ರೆ ನನಗೆ ಈಗ ನನ್ನ ಕೆಡಿಸ್ಬೇಕು ಅಂತ ಇನ್ನೊಬ್ರು ಯಾರನ್ನೋ ಹುಟ್ಕೊಂಡಿರ್ತಾರೆ. ಹಂಗೆ ಒಬ್ರಿಗೊಬ್ರಿಗೆ ಇದ್ದೇ ಇರುತ್ತೆ. ದೇವರೊಬ್ಬ ನೋಡ್ತಿರ್ತಾನೆ. ನಾವಂತೂ ಯಾವುದೇ ಕಾರಣಕ್ಕೂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗಲ್ಲ. ನನಗೆ ಇವತ್ತು ಬೇಜಾರಾಗ್ತೈತೆ. ನಮ್ಮ ಅಣ್ಣಯ್ಯರು ಹೊಲ ಮಾರ ಅಂತ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಗ್ತೈತೆ. ನಮ್ಮ ಅಣ್ಣನ ಮಕ್ಳು ಇಬ್ಬರು ಇದ್ದರು. ನಮ್ಮ ಅಪ್ಪ ಸಂಪಾದನೆ ಮಾಡಿರೋ ಹೊಲ ನಾವು ಮಾರ್ಕೊಂಡು ತಿನ್ನಬಾರ್ದು. ನಮ್ಮ ಅಣ್ಣ ಮಾರ್ದ ಅನ್ನಬಾರ್ದು, ಉಳಿಸ್ಕೊಂಡು ಹೋಗಬೇಕು. ನಮ್ಮ ಹುಡುಗರ ಮಕ್ಕ ನೋಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆದರೆ ಅವರು ಮಾಟ ಮಂತ್ರ ಮಾಡ್ಸೇವನೆ, ಅದು ಮಾಡ್ಸೇವನೆ, ಇದು ಮಾಡ್ಸೇವನೆ ಅಂತ ನನ್ನ ಬಗ್ಗೆ ಇಲ್ಲದೆಲ್ಲ ಮಾತಾಡ್ತಾರೆ. ಮಾತಾಡ್ಲೇಳು. ದೇವರೊಬ್ಬ ನೋಡ್ತಿರ್ತಾನೆ. ಅವರು ಮಾತಾಡಿದ್ರೂ ಎಷ್ಟು ಮಾತಾಡ್ತಾರೆ ಅಷ್ಟೇ ಒಳ್ಳೇದು ಅಂತ ತಿಳ್ಕೊಂಡು ನಾನು ಸಮಾಧಾನ ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇ. ನನ್ನ ಹೊಲ ನನಗೆಲ್ಲೂ ಹೋಗಲ್ಲ. ತೊಂದರೆ ಮಾಡಬೇಕು ಅಂತಿದ್ರೆ ಮಾಡಲೇಳು. ನಂದು ಹೊಲ ಇರೋದು ನಂದು ಎಲ್ಲೂ ಹೋಗಲ್ಲ. ಯಾರು ಬಂದು ಕುತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಅವ್ರ ಹೊಲ್ದಾಗ ಅವ್ರು ಇರ್ತಾರೆ, ನಮ್ಮ ಹೊಲ್ದಾಗ ನಾನು ಇರ್ತೀನಿ. ಏನು ತೊಂದರೆ ಬಂದ್ರೂ ನಿಭಾಯಿಸ್ತೀನಿ ನಾನು. ಯಾರು ತೊಂದರೆ ಕೊಡೋಕೆ ಬಂದ್ರೂ ನಿಭಾಯಿಸೋಂಥ ಕೆಪಾಸಿಟಿ ನನಗೆ ಐತಿ. ನನಗಂತೂ ತುಂಬ ಬೇಜಾರಾಗ್ತೈತೆ ನಮ್ಮ ಅಣ್ಣ ಹೊಲ ಮಾರೋ ಅಂಥ ವಿಷಯ ಕೇಳ್ಬಿಟ್ಟು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.